ಇನ್ನು ಸಿಎಂ ಆಗಿ ಸಿಲಿಂಡರ್ ಸಿಗದಿದ್ರೆ ಪ್ರತಿಭಟನೆ ಮಾಡಿ ಅಂತ ಹೇಳಿಕೆ ನೀಡಿದ್ದೀರಿ. ಸಿಎಂ ಆಗಿ ಇಂಥ ಹೇಳಿಕೆ ಯಾಕೆ ನೀಡಿದ್ದೀರಿ ಅಂತ ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಸಮಸ್ಯೆಗೆ ಪರಿಹಾರ ಹುಡುಕೋ ಬದಲು ಪ್ರಚೋದಿಸಿದ್ದೀರಿ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಚಳವಳಿ ಮಾಡಿ ಅಂತ ಪ್ರಚೋದನೆ ಮಾಡಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿರೋದನ್ನ ಸರಿ ಅಂತ ಹೇಳಿದ್ದೀನಿ ಅಷ್ಟೇ, ಸ್ಟ್ರೈಕ್ ಮಾಡೋದಕ್ಕೆ ನಾನು ಹೇಳಿಲ್ಲ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರ ಮಾತಿಗೆ ಮುಖ್ಯಮಂತ್ರಿಗಳು. ಈಗ ಮಾನ್ಯ ಅಧ್ಯಕ್ಷರೇ, ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಪ್ರಸ್ತಾಪ ಮಾಡಿರೋರು ಅವರು ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟರ್. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮ್ಗೆ ಹೌದು ಮತ್ತೆ ಹೌದು. ಇವತ್ತು ಒನ್ ಸೆಕೆಂಡ್, ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಮೆಟ್ರೋ. ಒಂದ್ ಸೆಕೆಂಡ್, ಯಾಕೆ ಸುಮ್ನೆ ಎಲ್ಲಕ್ಕೂ ಎಲ್ಲರೂ ಎದ್ದು ನಿಂತ್ಕೊಳ್ಳೋದು ಕೂತ್ಕೊಂಡು ಮಾತಾಡ್ತಿರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ಶಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನೆ. ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ. ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ, ಸದನದಲ್ಲಿ ಹೇಳಿದ್ರು. ನೋಡಿ ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವರೇ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ನಿಂತ್ಕೊಬಿಡೋದು. ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ. ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸಿಲಿಂಡರ್ ಸಮಸ್ಯೆ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸಚಿವ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. 1 ತಿಂಗಳಿಗೆ 1 ಕುಟುಂಬಕ್ಕೆ 1 ಸಿಲಿಂಡರ್ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಯುದ್ಧದ ಸಂದರ್ಭದಲ್ಲಿ ಎಲ್ಲ ಗ್ರಾಹಕರು ಕೂಡ ಸಹಕರಿಸಬೇಕು ಅಂತ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಹೋಟೆಲ್ ಮತ್ತು ಕಲ್ಯಾಣ ಮಂಟಪದವರು ಎಲ್ಲರೂ ಕೂಡ ಸಹಕರಿಸಬೇಕು. ಈ ಸಂದರ್ಭದಲ್ಲಿ ಮದುವೆ ನಿಲ್ಲಿಸಿಬಿಡಬೇಕು ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಹೇಳಿದ್ದಾರೆ. ಗ್ಯಾಸ್ ವ್ಯರ್ಥ ಮಾಡಬೇಡಿ, ಎಲ್ಲರೂ ಸಹಕರಿಸಬೇಕು ಅಂತ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾಡ್ತೀವಿ? ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಮಾತಾಡ್ತಿದ್ದಾರೆ. ನಿಮ್ಗೆ ಪ್ರಶ್ನೆ ಗೊತ್ತಿಲ್ಲ. ಯು ಡೋಂಟ್ ಆಸ್ಕ್ ದ ಕ್ವೆಶ್ಚನ್, ಯು ಸಿಟ್ ಡೌನ್. ನನ್ನನ್ನು ತಕ್ಷಣ ಆಯಿಲ್ ಕಂಪನೀಸ್ ಅನ್ನು ಕರೆದು ಮಾಡಿ ಎಬಿಸಿ ಗೊತ್ತಿಲ್ಲ ಮಾತಾಡ್ತೀನಿ. ಅಡ್ರೆಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇದೆ, ಮೈಕ್ ಇದೆ. ನಾನು ತಕ್ಷಣ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ? 9 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ. 70% ಹೊರದೇಶಗಳಿಂದ ಬರ್ತಾ ಇದೆ.
ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದರೆ ಹಡಗುಗಳು ಆಯಿಲನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲಲ್ಲಿ ಬರದೇ ಇದ್ದರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ 1 ತಿಂಗಳು 15 ದಿನ ಉಪಯೋಗಿಸ್ಬೋದಂತೆ. ಅದಾದರೂ ಕೂಡ 1 ಸಿಲಿಂಡರನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನು ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಇಂಥ ಒಂದು ಗಂಭೀರವಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಹೇಳ್ರಿ ಹೋಟೆಲ್ ಬಗ್ಗೆ ಹೇಳ್ತೀನಪ್ಪ ಗೋಪಾಲ್ ವಾಟ್ ಆರ್ ಯು ಡೂಯಿಂಗ್? ಹೇಳ್ತೀನಿ. ಹಾಸ್ಟೆಲ್ ಹೋಟೆಲ್ ಬಗ್ಗೆ ಕೇಳಿದ್ದೇವೆ ಸರ್. ಅವ್ರು ಉತ್ತರ ಕೊಡ್ತಾರೆ, ಉತ್ತರ ತಾನು ವಹಿಸಿ ಅವ್ರು ಉತ್ತರ ಕೊಡದಂತ ಹೇಳಿ. ಹಾಸ್ಟೆಲ್ ಬಗ್ಗೆ ಸಭಾಧ್ಯಕ್ಷ ನಿಮ್ಗೆ ಹೌಸ್ ಕಂಟ್ರೋಲ್ ಇಲ್ವಲ್ಲ? ನಿಮ್ಗೆ ಕಂಟ್ರೋಲ್ ಆಯ್ತು. ನೀವು ಕೂತ್ಕೊಳ್ಳಿ. ನಿಮ್ಗೇನಾಯ್ತು ಈಗ? ವಾಟ್ ಇಸ್ ಹ್ಯಾಪನ್ ಟು ಯು? ನಿಮ್ಗೇನು ಪ್ರಾಬ್ಲಮ್? ಅಲ್ಲ, ನೀವು ಕಂಟ್ರೋಲ್ ಇದ್ರೆ ಹೌಸ್ ಕಂಟ್ರೋಲ್. ಡೊಮೆಸ್ಟಿಕ್ಗೆ ಬಡ ಮಕ್ಕಳ ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಿ. ನೀವು ಎಲ್ಲ ಬುದ್ಧಿ ಇದ್ದೀರಿ ಇಲ್ಲಿ. ನೀವು ಕೂತ್ಕೊಳ್ಳಿ. ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾಡ್ತೀವಿ? ಸಭಾಧ್ಯಕ್ಷರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.